ಹಾಯ್ ಫ್ರೆಂಡ್ಸ್, ಮೈ ಎಲೋಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಬಂದೆ. ಹಾಗೆ ನನಗೆ ತುಂಬ ಜನರು ಕೇಳ್ತಾಯಿದ್ರು, ನೀವು ಹೇಗೆ ಸಣ್ಣ ಆದ್ರಿ, ಏನು ಮಾಡ್ತಾ ಇದ್ದೀರಾ ಸಣ್ಣ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಇದುವರೆಗೂ ಏನೂ ಮಾಡಿಲ್ಲ, ಬಟ್ ನೀವು ಹಾಕೋ ಕಾಮೆಂಟ್ಸ್ ನೋಡಿ ಹೌದಲ್ಲ ನಾನು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಬೇಕು, ಫಿಟ್ ಆಗಿರಬೇಕು ಅಂತೇಳಿ ನನಗೂ ಒಂದು ಮೋಟಿವೇಶನ್ ಸಿಕ್ತು ನಿಮ್ಮಿಂದ. ನಾನೇನು ಅಷ್ಟೊಂದು ವೆಯ್ಟ್ ಜಾಸ್ತಿ ಇಲ್ಲ, ಒಂದು 5 kg ವೆಯ್ಟ್ ಕಮ್ಮಿ ಮಾಡಿಬಿಟ್ರೆ ಆಯಿತು, ಐಡಲ್ ವೆಯ್ಟಿಗೆ ಬಂದುಬಿಡ್ತೀನಿ. ಅದ್ರ ಜೊತೆಗೆ ಮಮ್ಮಿ ಟಮ್ಮಿ ಡೆಲಿವರಿ ಆದಮೇಲಂತೂ ಎಲ್ರಿಗೂ ಇದು ಇದ್ದೇ ಇರುತ್ತೆ, ಮಮ್ಮಿ ಟಮ್ಮಿ ಕಡಿಮೆ ಮಾಡಬೇಕು ಅಂತ. ಸೊ ಅದಕ್ಕಂತ ಹೇಳಿ ನನಗೋಸ್ಕರ ಒಂದು ಡಿವೈಸ್ ತರಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನಾನು ಒಂದು ಡಿವೈಸ್ ತರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ, ಅದೇ ಇದು ಅಗಾರೋ ರಾಯಲ್ 3D ವೈಬ್ರೇಷನ್ ಪ್ಲೇಟ್ ಅಂತ. ಬ್ಲೂಟೂತ್ ಮೋಡ್. ಇದ್ರ ಮೇಲೆ ವರ್ಕೌಟ್ಸ್ ಮಾಡೋದಂತೂ ತುಂಬಾ ಈಸಿ. ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಜಸ್ಟ್ ಆನ್ ಮಾಡೋದಷ್ಟೇ. ಈಗ ನಾನು ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಎಲ್ಲ ಥರದ ವರ್ಕೌಟ್ಸ್ಗಳನ್ನು ಮಾಡಬಹುದು. ಫ್ರೆಂಡ್ಸ್, ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಜಸ್ಟ್ ಒಂದು 5 ನಿಮಿಷ ಇದ್ರ ಮೇಲೆ ನಿಂತ್ಕೊಂಡಿದ್ದೀನಿ. ಏನೋ ನಾನು 1-2 ಕಿಲೋಮೀಟರ್ಸ್ ಚೆನ್ನಾಗಿ ರನ್ನಿಂಗ್ ಮಾಡಿರೋ ಥರ ಫುಲ್ ಸ್ವೆಟಾಗಿ ಹೋಗ್ಬಿಟ್ಟಿದೆ. ಈ ಪ್ಲೇಟ್ಗಳು ವೈಬ್ರೇಷನನ್ನು ಜನ್ರೇಟ್ ಮಾಡುವುದರ ಮುಖಾಂತರ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡಿ ರಿಲ್ಯಾಕ್ಸ್ ಮಾಡುತ್ತೆ. ಇದು ರಿಪೀಟೆಡ್ಲಿ ಆಗೋದ್ರಿಂದ ಕ್ಯಾಲರಿ ಬರ್ನ್ ಆಗುತ್ತೆ. ಇದರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುವುದಲ್ಲದೆ ಮಸಲ್ಸನ್ನು ಟೋನ್ ಮಾಡುತ್ತೆ. ಈ ಒಂದು ಡಿವೈಸಿಂದ ಎಂಟೈರ್ ಬಾಡಿ ಎಕ್ಸಸೈಸಸ್ನ ಕವರ್ ಮಾಡ್ಬೋದು. ಈ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಜಸ್ಟ್ ಈ ಡಿವೈಸ್ ಕೆಳಗಡೆ ಈ ಥರ ಹುಕ್ ಮಾಡಿದ್ರೆ ಆಯಿತು. ಈ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಸ್ಟ್ರೆಂತ್ ಟ್ರೈನಿಂಗ್ಗೋಸ್ಕರ ಒಂದು ವರ್ಸಟೈಲ್ ಟೂಲ್ ಅಂತಾನೆ ಹೇಳಬಹುದು. ಇನ್ನು ಇದನ್ನು ಬಳಸೋದ್ರಿಂದ ಬಾಡಿ ಫ್ಲೆಕ್ಸಿಬಿಲಿಟಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ಇದರಲ್ಲಿ 3 ಥರದ ವೈಬ್ರೇಷನ್ ಮೋಡ್ಸ್ ಇದೆ. ಇಲ್ಲಿರುವಂತಹ PRG ಮೋಡ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ ಮೋಡ್ಸ್ ಅನ್ನ ಸ್ವಿಚ್ ಮಾಡಬಹುದು. ಫ್ರೆಂಡ್ಸ್, ಇದು ಎಲ್ಲಲ್ಲಿ ಇಟ್ಕೊಂಡಾಗ ಹಾರಿಜೆಂಟಲ್ ವೈಬ್ರೇಷನ್ ಆಗುತ್ತೆ, ಅಂದ್ರೆ ಹೀಗಾಗತ್ತೆ, ಎರಡೂ ಸೈಡು ವೈಬ್ರೇಟ್ ಆಗತ್ತೆ. ಇನ್ನು ನೆಕ್ಸ್ಟ್ ಹೆಚ್ಚು ತಗೊಂಡ್ರೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಹೀಗೆ ಆಗತ್ತೆ, ಇಲ್ಲಿ ತೋರಿಸ್ತಾ ಇದ್ದಾರಲ್ವಾ ಮಾರ್ಕ್. ಸೊ ಆ ರೀತಿಯಾಗಿ ವೈಬ್ರೇಟ್ ಆಗುತ್ತೆ. ಹೆಚ್ ಮೋಡ್ನಲ್ಲಿ ಡಿವೈಸ್ ಈ ರೀತಿ ಆಸಿಲೇಟ್ ಆಗುತ್ತೆ. ಇನ್ನು ಹೆಚ್ಚಲ್ಲಿ ಬಂದ್ಬಿಟ್ಟು ಫುಲ್ 3D ವೈಬ್ರೇಷನ್ ಅಂತ, ಹಿಂದೆ ಮುಂದೆ ಅಕ್ಕಪಕ್ಕ ಒಂಥರ 3D ರೊಟೇಷನ್ ಕೊಡುತ್ತೆ ಇದು. ಮತ್ತೆ ಬರೀ ಈ ಡಿವೈಸ್ನ ಯೂಸ್ ಮಾಡಿದ ತಕ್ಷಣ ವೆಯ್ಟ್ ಲಾಸ್ ಆಗಲ್ಲ. ವರ್ಕೌಟ್ಸ್ ಜೊತೆಗೆ ನೀವು ತಗೊಳ್ಳುವಂತಹ ಡಯಟ್ ಕೂಡ ಇಂಪಾರ್ಟೆಂಟ್. ಅದು ಅಲ್ಲದೆ ಇದರಲ್ಲಿ ಆಟೋ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇದರಲ್ಲಿ 5 ಲೆವೆಲ್ಸ್ ಇರುತ್ತೆ. ಸೊ ನೀವು ಇದನ್ನ ಒಂದ್ಸಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದೇ ಆಟೋಮೆಟಿಕ್ ಆಗಿ ಒಂದೊಂದೇ ಲೆವೆಲ್ಸ್ ನ ಚೇಂಜ್ ಮಾಡ್ಕೊಳ್ತಾ ಹೋಗಿ ನಿಮ್ಗೆ ವರ್ಕೌಟ್ಸ್ ಮಾಡಿಸ್ಬಿಡುತ್ತೆ. ಇಲ್ಲ ಅಂದ್ರೆ ನೀವು ಮ್ಯಾನ್ಯುವಲ್ ಆಗಿ ಕೂಡ ಪ್ರೋಗ್ರಾಮಿಂಗ್ ಮಾಡ್ಬೋದು. ಅಂದ್ರೆ ಟೈಮ್ ಜಾಸ್ತಿ ಮಾಡೋದು ಅಥವಾ ಕಮ್ಮಿ ಮಾಡೋದಾಗಿರ್ಬೋದು, ಮತ್ತೆ ಸ್ಪೀಡ್ ಜಾಸ್ತಿ ಮಾಡೋದು ಅಥವಾ ಸ್ಪೀಡ್ ಕಮ್ಮಿ ಮಾಡಬೇಕು ಅಂದ್ರೂ ಕೂಡ ಆಪ್ಷನ್ ಇದೆ. ಇನ್ನೊಂದೇನ್ ಗೊತ್ತಾ, ಇದರಲ್ಲಿ ಬ್ಲೂಟೂತ್ ಸ್ಪೀಕರ್ಸ್ ಕೂಡ ಇದೆ. ನಮ್ಮ ಫೋನ್ ನ ಕನೆಕ್ಟ್ ಮಾಡಿಬಿಟ್ಟು ನಮ್ಗೆ ಇಷ್ಟವಾದ ಸಾಂಗ್ ಅನ್ನ ಪ್ಲೇ ಮಾಡಿಬಿಟ್ಟು ನಾವು ವರ್ಕೌಟ್ ಅನ್ನ ಮಾಡ್ಬೋದು. ತೋರಿಸ್ತೀನಿ ನೋಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಿಮಗೂ ಕೂಡ ಇದು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಗರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇನ್ಮೇಲಿಂದ ವರ್ಕೌಟ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವೈಬ್ರೇಟ್ ಪ್ಲೇಟ್ ಬಂತಲ್ವಾ,
ಸೊ ಅದ್ರ ಮೇಲೆ ನಿಂತ್ಕೊಂಡ್ರೆ ಫುಲ್ ಬೆವ್ರು ಆಗ್ತಾ ಇದೀವಿ, ಆರಾಮಾಗಿ ವರ್ಕೌಟ್ಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ. ಸೊ ಈಸಿಯಾಗಿ ಫ್ಯಾಟ್ ಬರ್ನ್ ಮಾಡ್ಬೋದು ಅಂತ ಹೇಳಿ ನನ್ಗೆ ಅನ್ನಿಸ್ತು. ಜಸ್ಟ್ ಒಂದು 10 ಮಿನಿಟ್ಸ್ ನಿಂತ್ಕೊಂಡ್ರೆ ಫುಲ್ ಬೆವ್ತೋಗ್ತಾ ಇದ್ದೀನಿ ನಾನಂತೂ, ಅಷ್ಟೊಂದು ಸ್ವೆಟ್ ಆಗ್ತಾ ಇದೆ. ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇನ್ನು ನಾಳೆಯಿಂದ ಬೆಳಗ್ಗೆ ಅಂದರೆ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕನಂಗೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇದು ನೋಡಿದ್ಮೇಲಂತೂ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಇನ್ನೂ ಹೊಸ ಮೋಟಿವೇಶನ್ ಸಿಕ್ತು ನನಗೆ ಇವಾಗ. ಸರಿನಾ? ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಾವೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.